ದೆಹಲಿ ಹೈಕಮಾಂಡ್ ಅಂಗಳದಲ್ಲಿ ಸಚಿವ ಸಂಪುಟ ವಿಸ್ತರಣೆಯ ಕಸರತ್ತು ನಡೆದಿದೆ. ಸಚಿವರ ಪಟ್ಟಿಯನ್ನ ಫೈನಲ್ ಮಾಡದೆ ಡೆಲ್ಲಿ ಹೈಪಡೆ ವಾಪಸ್ ಕಳುಹಿಸಿದೆ. 3 ಪಟ್ಟಿ ಹೊತ್ತು ತೆರಳಿದ್ದಂತಹ ಸಿದ್ದು, ಡಿಕೆ ಹರಿಪ್ರಸಾದ್ ಬರಿಗೈನಲ್ಲಿ ವಾಪಸ್ಸಾಗಿದ್ದಾರೆ. ಸಚಿವ ಸ್ಥಾನಕ್ಕಾಗಿ ಕಾದು ಕೂತಿದ್ದ ಆಕಾಂಕ್ಷಿಗಳಿಗೆ ಮತ್ತೆ ನಿರಾಸೆಯಾಗಿದೆ. ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದ ಚುನಾವಣೆಯನ್ನ ಸುಪ್ರೀಂ ಕೋರ್ಟ್ ಮುಂದೂಡಿಕೆ ಮಾಡಿದೆ. ಎಸ್ಐಆರ್ ಪ್ರಕ್ರಿಯೆ ಪರಿಗಣಿಸಿ ಎಲೆಕ್ಷನ್ ಡೆಡ್ಲೈನ್ ನ ಪೋಸ್ಟ್ಪೋನ್ ಮಾಡಿದೆ. ಡಿಸೆಂಬರ್ನಲ್ಲಿ ಚುನಾವಣೆ ನಡೆಸುವಂತೆ ಆದೇಶ ನೀಡಿದೆ. ನ್ಯಾಯಾಲಯದ ಆದೇಶದಿಂದ ಕರ್ನಾಟಕ ಸರ್ಕಾರಕ್ಕೆ ಬಿಗ್ ರಿಲೀಫ್ ಸಿಕ್ಕಂತಾಗಿದೆ. ಬಿಡದಿ ಟೌನ್ಶಿಪ್ ವಿರೋಧಿಸಿ ಇವತ್ತು ಬಿಜೆಪಿ ಪ್ರತಿಭಟನೆಯ ಕಹಳೆಯನ್ನ ಮೊಳಗಿಸಿತ್ತು. ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಬಿವೈ ವಿಜಯೇಂದ್ರ ನೇತೃತ್ವದಲ್ಲಿ ಬೃಹತ್ ಪ್ರತಿಭಟನೆ ನಡೆಯಿತು. ಕಾಂಗ್ರೆಸ್ ಸರ್ಕಾರ ರೈತ ವಿರೋಧಿ ಸರ್ಕಾರ ಎಂಬ ಧ್ವನಿ ಜೋರಾಗಿತ್ತು. ಕೂಡಲೇ ಯೋಜನೆಯನ್ನ ಹಿಂಪಡೆಯುವಂತೆ ಆಗ್ರಹ ಕೇಳಿಬಂತು. ಉಡುಪಿ ಹನಿ ಟ್ರ್ಯಾಪ್ ಕೇಸ್ನ ಮತ್ತಷ್ಟು ರಹಸ್ಯಗಳು ಬಯಲಾಗಿವೆ. ನೌಟಂಕಿ ಆಂಟಿ ಝೀನತ್ ಗ್ಯಾಂಗ್ನಲ್ಲಿ ಮತ್ತಿಬ್ಬರು ಕಿಲೇಡಿಗಳು ಇರೋದು ಬೆಳಕಿಗೆ ಬಂದಿದೆ. ಹನಿ ಬಲೆ ಬೀಸಿ ತುಪ್ಪ ಬೇಕಾ ತುಪ್ಪ ಅಂತ ಟ್ರ್ಯಾಪ್ ಮಾಡ್ತಾ ಇದ್ದವರು ಎಸ್ಕೇಪ್ ಆಗಿದ್ದಾರೆ. ಹನಿ ಜೊತೆ ಹಣಕ್ಕೆ ವಂಚಿಸ್ತಾ ಇದ್ದವರ ಪೆನ್ ಡ್ರೈವ್ ಸೀಕ್ರೆಟ್ ಹೊರಬಿದ್ದಿದೆ. ಭಾರತದ ಬಡವರ ಸಾರಿಗೆಗೆ ಮತ್ತೊಂದು ಅತ್ಯಾಧುನಿಕ ರೈಲು ಸೇರ್ಪಡೆಯಾಗಿದೆ. ದೇಶದ ಮೊದಲ ಹೈಡ್ರೋಜನ್ ರೈಲಿಗೆ ಪ್ರಧಾನಿ ಮೋದಿ ಹಸಿರು ನಿಶಾನೆಯನ್ನ ತೋರಿದ್ದಾರೆ. ಜಂದ್ ಮತ್ತು ಸೋನಿಪತ್ ಮಧ್ಯೆ ಹೈಟೆಕ್ ರೈಲು ಸಂಚರಿಸಲಿದೆ. ವಿಶ್ವದ ಅತ್ಯಂತ ಶಕ್ತಿಶಾಲಿ ರೈಲು ನಮ್ಮದೇ ಅಂತ ನಮೋ ಹೆಮ್ಮೆ ಪಟ್ಟಿದ್ದಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.